ಬರ್ತಾರೆ 16 ಫೈನಾನ್ಸ್ ಕಮಿಷನ್ನವರು ನಾಳೆ ಬರ್ತಾ ಇದ್ದಾರೆ. ನಾಳೆ ನನ್ನನ್ನು ಭೇಟಿ ಮಾಡ್ತಾರೆ ಮತ್ತು ನಮ್ಮ ಆಫೀಸಸ್ಗಳನ್ನೆಲ್ಲ ಭೇಟಿ ಮಾಡ್ತಾರೆ. ನಾವು ಅವರಿಗೆ 16 ಫೈನಾನ್ಸ್ ಕಮಿಷನ್ನಲ್ಲಿ ಚೇರ್ಮನ್ರಿಗೆ 15ನೇ ಹಣಕಾಸಿನ ಆಯೋಗದಲ್ಲಿ ಏನೇನು ಅನ್ಯಾಯಗಳಾಗಿದ್ದಾವೆ, ಕರ್ನಾಟಕ ಮೋಸ್ಟ್ ಸಫರ್ಡ್ ಸ್ಟೇಟ್ ಅಂತ ಅವರಿಗೆ ನಾವು ಒತ್ತಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಡೆವಲ್ಯೂಷನ್ನಲ್ಲಿ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯ ಮಾಡ್ತೀವಿ. ಯಾಕಂದರೆ ಈಗ 41% ಕೊಟ್ಟಿದ್ದಾರೆ, ಕನಿಷ್ಠ 50% ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. 50% ಒಟ್ಟು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ 50% ರಾಜ್ಯಗಳಿಗೆ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು. ಜೊತೆಗೆ ಸೆಸ್ಸು ಮತ್ತು ಸರ್ಚಾರ್ಜ್ ಅದನ್ನು ಅವರೇ ವಸೂಲು ಮಾಡಿ ಇಟ್ಕೋತಾರೆ, ಅದರಲ್ಲಿ ರಾಜ್ಯಗಳಿಗೂ ಕೂಡ ಪಾಲು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಬಿಕಾಸ್ ಈಗ ಸೆಸ್ಸು ಸರ್ಚಾರ್ಜು ಜಾಸ್ತಿ ಆಗ್ತಾಯಿದೆ, ಡೆವಲ್ಯೂಷನ್ಗೆ ಟ್ಯಾಕ್ಸು ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರ ಅದನ್ನು ನಾವು ಕೇಳಬೇಕು ಅಂತಕ್ಕಂಥದ್ದು ಕೂಡ ಅಭಿಪ್ರಾಯ ಇದೆ. ಇದುವರೆಗೂ ಅನ್ಯಾಯ ತಗೊಂಡಿದೆ, ಅದರಲ್ಲಿ ಈ ಬಾರಿ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಇದುವರೆಗೂ ಕೂಡ ಫೈನಾನ್ಸ್ ಕಮಿಷನ್ನು ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಯಾವಾಗಲೂ ಕೂಡ ವಿಶ್ವಾಸ ಇದ್ದೇ ಇರ್ತದೆ. ನಾವು ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಅವರಿಗೆ ಏನೇನು ಎಲ್ಲೆಲ್ಲಿ ಅನ್ಯಾಯ ಆಗಿದೆ 15 ಫೈನಾನ್ಸ್ ಕಮಿಷನಲ್ಲಿ ಅದನ್ನೆಲ್ಲ ಹೇಳ್ತೀವಿ. ನೋಡಿ, ಅದು ಕಾನೂನು ಪ್ರಕಾರ ಮಾಡಿದ್ದೀವಿ. ಅವ್ರಿಗೆ ಟ್ರಸ್ಟಿಗೆ 5 ಎಕರೆ ಜಮೀನು ಕೊಟ್ಟಿದ್ದೀವಿ, ದುಡ್ಡು ತಗೊಂಡು ಕೊಟ್ಟಿದ್ದೀವಿ, ಗೊತ್ತಾಯ್ತಾ? ಅದು ಕಾನೂನು ಪ್ರಕಾರ ಮಾಡಿರೋದ್ರಿಂದ ಅದನ್ನು ಇಶ್ಯೂ ಮಾಡಬೇಕಾದಂಥ ಅಗತ್ಯ ಇಲ್ಲ. ಹಾಗಾದರೆ ಇವ್ರ ಕಾಲದಲ್ಲಿ ಚಾಣಕ್ಯ ಯೂನಿವರ್ಸಿಟಿಗೆಲ್ಲ ಜಮೀನು ಕೊಟ್ಬಿಟ್ರು, ಹಾಂ, 100 ಎಕರೆ ಕೊಟ್ಟರಲ್ರಿ. ಬೇರೆ ಬೇರೆ ಟ್ರಸ್ಟ್ಗಳಿಗೆಲ್ಲ RSS ಟ್ರಸ್ಟ್ಗಳಿಗೆಲ್ಲ ಕೊಟ್ಟರಲ್ಲ, ಅದಕ್ಕೇನು ಹೇಳ್ತಾರೆ? ನಾವು ಇದನ್ನು ಕಾನೂನು ಪ್ರಕಾರವಾಗಿ ಕೊಟ್ಟಿದ್ದೀವಿ.